ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಮುಖ್ಯ ಸಾರಾಂಶ: ಅತೀಂದ್ರಿಯ ಸುಖ ಮತ್ತು ಜ್ಞಾನದ ರಹಸ್ಯ. ತಂದೆಯು ಈ ಸಮಯದಲ್ಲಿ ನಮಗೆ ಜ್ಞಾನ, ಶಾಂತಿ ಮತ್ತು ಆನಂದದ ಖಜಾನೆಯನ್ನು ನೀಡಲು ಬಂದಿದ್ದಾರೆ. ಈ ಜ್ಞಾನವನ್ನು ಧಾರಣೆ ಮಾಡುವುದರಿಂದ ಮಾತ್ರ ನಮ್ಮ ವಿಕರ್ಮಾಜೀತರಾಗಿ ಪಾಪಗಳನ್ನು ಗೆದ್ದವರು ಸತ್ಯಯುಗದ ಮಾಲೀಕರಾಗಲು ಸಾಧ್ಯ. ಡ್ರಾಮಾದ ರಹಸ್ಯ ಮತ್ತು ತ್ರಿಕಾಲದರ್ಶಿ ತಂದೆಯು ತ್ರಿಕಾಲದರ್ಶಿಯಾಗಿದ್ದರೂ ನಾಳೆ ಏನಾಗುತ್ತದೆ ಎಂಬುದನ್ನು ಇಂದೇ ತಿಳಿಸುವುದಿಲ್ಲ. ಏಕೆ? ಡ್ರಾಮಾದ ಮಜಾ ಅಂದರೆ ಎಲ್ಲವನ್ನೂ ಮೊದಲೇ ತಿಳಿಸಿದರೆ ಜೀವನದ ಆಟದಲ್ಲಿ ಕುತೂಹಲವಿರುವುದಿಲ್ಲ. ಕಾಯ್ದೆ: ತಂದೆಯೂ ಸಹ ಡ್ರಾಮಾದ ನಿಯಮಗಳಿಗೆ ಬದ್ಧರಾಗಿದ್ದಾರೆ. ಏನೇ ಆದರೂ ಅದು ಡ್ರಾಮಾ ಎಂದು ತಿಳಿದು ನಿಶ್ಚಿಂತರಾಗಬೇಕು. ನೈಜ ಸ್ವರೂಪದ ಅರಿವು: ಶರೀರವು ಸ್ತ್ರೀ ಅಥವಾ ಪುರುಷನಾಗಿರಬಹುದು, ಆದರೆ ಆತ್ಮವು ಪುರುಷ ಅಂದರೆ ಆತ್ಮ ಆಗಿದೆ. ಪ್ರತಿಯೊಬ್ಬ ಆತ್ಮವು ಪರಮಾತ್ಮನ ಆಸ್ತಿಗೆ ಹಕ್ಕುದಾರರು. ಸತ್ಯಯುಗದಲ್ಲಿ ನಾವು ಆತ್ಮ ಅಭಿಮಾನಿಗಳಾಗಿರುತ್ತೇವೆ. ಇಲ್ಲಿ ಸಂಗಮಯುಗದಲ್ಲಿ ನಾವು ದೇಹಿ ಅಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿಗಳಾಗಬೇಕು. ರಾಜಧಾನಿಯ ಸ್ಥಾಪನೆ ಮತ್ತು ಪಾವನ ಜೀವನ. ಸತ್ಯುಗವು ಅಶೋಕ ವಾಟಿಕೆ ಅಂದರೆ ದುಃಖವಿಲ್ಲದ ತಾಣ. ಅಲ್ಲಿ ಯೋಗ ಬಲದಿಂದ ಜನ್ಮಗಳು ನಡೆಯುತ್ತದೆ. ಅಲ್ಲಿ ವಿಕಾರಗಳಿಲ್ಲ. ಸೇವಾಧಾರಿ ತಂದೆ ಪರಂಪಿತ ಪರಮಾತ್ಮನು ನಿರಾಕಾರಿ ಮತ್ತು ನಿರಹಂಕಾರಿಯಾಗಿದ್ದು ನಮಗೆ ಜ್ಞಾನವನ್ನು ನೀಡಿ ನಮ್ಮನ್ನು ಪಾವನ ಮಾಡುವ ಸೇವಾಧಾರಿ ಅಂದರೆ ಸರ್ವೆಂಟ್ ಆಗಿದ್ದಾರೆ. ಧಾರಣೆಗಾಗಿ ಮುಖ್ಯ ಅಂಶಗಳು: ವಿಷಯ: ನಾವು ಪಾಲಿಸಬೇಕಾದ ವಿಷಯಗಳು. ಹಾಗಿದ್ದರೆ ಆಹಾರ ಮೊದಲು ಏನಿರಬೇಕು? ನಮ್ಮದು ಶುದ್ಧಿ. ನಂತರ ದೇವತೆಗಳಾಗಲು ಆಹಾರವು ಪವಿತ್ರವಾಗಿರಬೇಕು. ಭೋಜನಕ್ಕೆ ದೃಷ್ಟಿ ಕೊಡಿ ಅಂದರೆ ಪರಮಾತ್ಮ ನೆನಪು ಮಾಡಿ ನಂತರ ದೃಷ್ಟಿ ನೀಡಿ ಸ್ವೀಕರಿಸಬೇಕು. ನಶೆ ಮತ್ತು ಖುಷಿ: ಇದು ನಾವು ಪರಮಾತ್ಮನ ವಿದ್ಯಾರ್ಥಿಗಳು. ಅವರು ನಮ್ಮನ್ನು ಮನೆಗೆ ಕರೆದೊಯ್ಯುತ್ತಾರೆ ಅಂದರೆ ಪರಂಧಾಮಕ್ಕೆ ಕರೆದೊಯ್ಯುತ್ತಾರೆ ಎಂಬ ನಶೆಯಲ್ಲಿ ಇರಬೇಕು. ಅದು ಈಶ್ವರಿಯ ನಶೆ ಎಂದು ಹೇಳಲಾಗುತ್ತದೆ. ಪುರುಷಾರ್ಥ ನಮ್ಮದು ಯಾವ ರೀತಿ ಇರಬೇಕು ಎಂದರೆ ಶ್ರೀಮತದಂತೆ ನಡೆದು ರಾಜಧಾನಿಯ ಆಸ್ತಿಯನ್ನು ಪಡೆಯಲು ಪ್ರಯತ್ನಿಸಬೇಕು. ವರದಾನದಲ್ಲಿ ಬಾಬಾ ತಿಳಿಸಿದ್ದಾರೆ, ಸೇವೆಯ ಲಗನ್ನಿನ ಮೂಲಕ ಲೌಕಿಕವನ್ನು ಅಲೌಕಿಕವಾಗಿ ಪರಿವರ್ತಿಸುವ ನಿರಂತರ ಸೇವಾಧಾರಿ ಭವ. ಅದರ ತಾತ್ಪರ್ಯ ಮನೆಯನ್ನು ಕೇವಲ ಮನೆಯೆಂದು ತಿಳಿಯದೆ ಸೇವಾ ಸ್ಥಾನ ಎಂದು ತಿಳಿದು ತ್ಯಾಗ ಮತ್ತು ತಪಸ್ಸಿನಿಂದ ಬಾಳಿದರೆ ಲೌಕಿಕವೂ ಅಲೌಕಿಕವಾಗುತ್ತದೆ. ಸ್ಲೋಗನ್ನಲ್ಲಿ ಶಿವಬಾಬಾ ತಿಳಿಸಿದ್ದಾರೆ, ನಿಮ್ಮ ಸಂಸ್ಕಾರಗಳನ್ನು ದಿವ್ಯವಾಗಿಸಿಕೊಳ್ಳಬೇಕೆಂದರೆ ನಿಮ್ಮ ಮನಸ್ಸು ಬುದ್ಧಿಯನ್ನು ತಂದೆಯ ಮುಂದೆ
ಸಮರ್ಪಣೆ ಮಾಡಿ. ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯನ್ನು ಬೆಳೆಸಿಕೊಳ್ಳಿ. ಕೇವಲ 2 ಕ್ಷಣದ ಮಧುರ ದೃಷ್ಟಿ ಅಥವಾ ಮಾತು ಒಬ್ಬ ಆತ್ಮನ ಜೀವನವನ್ನೇ ಬದಲಿಸಬಹುದು. ಓಂ ಶಾಂತಿ. ಈ ವಾಣಿ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು